ಸ್ನೇಹಿತರೆ, ಈ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ತಂತಲ್ಲ, ಅದರಿಂದ ಎಷ್ಟು ಜನರಿಗೆ ಅನುಕೂಲ ಆಯ್ತು ಅಥವಾ ಎಷ್ಟು ಜನರಿಗೆ ಅನಾನುಕೂಲವಾಯ್ತು ಅದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ, ಈಗ ಕೃಷ್ಣ ಬೈರೇಗೌಡರು ಮಾಡಿರುವಂತಹ ಈ ಒಂದು ಫುಟ್ಪಾತ್, ಅನಧಿಕೃತ ಫುಟ್ಪಾತ್ ತೆರವು ಇದೆಯಲ್ಲ, ಸಾಕಷ್ಟು ಜನರಿಗೆ ಅನುಕೂಲ ಆಗಿರುವಂತದ್ದು. ಬನ್ನಿ, ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರಲ್ಲ, ಮಲ್ಲೇಶ್ವರಂನ ಈ ಫುಟ್ಪಾತ್ ಅವಾಗ ಹೆಂಗಿತ್ತು, ಈಗ ಹೆಂಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಆದ್ರೂ ಕೂಡ ಕೆಲವರು ಬಂಡ ಧೈರ್ಯ ನನ್ನ ಮಕ್ಕಳು ಇರ್ತಾರೆ ಕಣ್ರಿ. ನಿಜಕ್ಕೂ ನೀವು ಕೇಳಿರ್ತೀರಿ, ಅವ್ರು ನಮ್ಮ ರಾಜ್ಯದವರೇ ಇರೋದಿಲ್ಲ, ಎಷ್ಟೋ ಬಹುಪಾಲು ಕನ್ನಡಿಗರೇ ಇರೋದಿಲ್ಲ ಅಂತವ್ರೆಲ್ಲ ಈ ಜಾಗ ಖಾಲಿ ಮಾಡಿದ್ದಾರೆ. ಅಂದ್ರೆ ಕೃಷ್ಣ ಬೈರೇಗೌಡರು ಅಥವಾ ಏನ್ ಸರ್ಕಾರ ಒಂದು ಆದೇಶ, ಜೊತೆಯಲ್ಲಿ ಹೈಕೋರ್ಟ್ ಏನು ಆದೇಶ ಮಾಡಿತ್ತಲ್ಲ, ಸೊ ಅದಕ್ಕೆ ಶಿಸ್ತುಬದ್ಧವಾಗಿ ಸಾಕಷ್ಟು ಜನ ಈ ಫುಟ್ಪಾತ್ ವ್ಯಾಪಾರಿಗಳು ಫುಟ್ಪಾತ್ ಅನ್ನು ಖಾಲಿ ಮಾಡಿದ್ದಾರೆ. ಇಲ್ಲೊಬ್ಬ ಬಂಡ ಧೈರ್ಯ ಮಾಡಿ ಇಟ್ಕೊಂಡಿದ್ದಾನೆ, ಅವ್ನಿಗೆ ನಿಜವಾಗ್ಲೂ ಎದೆ ಸೀಳಿದ್ರು ಕನ್ನಡ ಅಂತೂ ಬರೋದಿಲ್ಲ. ನಿಮ್ಗೆ ಫುಟ್ಪಾತ್ ಅವ್ರು ಖಾಲಿ ಮಾಡಕ್ ಹೇಳಿದ್ರು ತಾನೆ? ಫುಟ್ಪಾತ್ ನ ನಿಮ್ಗೆ ಯಾವ ಭಾಷೆ? ಹಿಂದಿ. ಹಿಂದಿ. ಯಾವ ರಾಜ್ಯ? ಬಿಹಾರ. ಬಿಹಾರ್. ಕನ್ನಡ ಬರುತ್ತಾ? ಸ್ವಲ್ಪ ಸ್ವಲ್ಪ. ಖಾಲಿ ಮಾಡಕ್ ಹೇಳಿದ್ರಲ್ಲ, ಇಟ್ಕೊಂಡಿದ್ಯಾ? ಫುಲ್ ಧೈರ್ಯ. ಓನರ್ ಬೇರೆ ಬೇರೆ ಯಾರು ನಿಮ್ ಓನರ್? ಯಾರು ಓನರ್? ಊರು ಇಲ್ಲಿ ಊರು ಓನರ್ ಖುಷಿ ಕಳ್ಳ ಕಳ್ಳ. ನಿಮ್ ಓನರ್ ಎಷ್ಟು ಗಾಡಿ ಇದೆ? ಈ ಎಂಜಿ ಗಾಡಿ. 8 ಗಾಡಿ ಇದೆಯಾ? 5 ಗಾಡಿ. 5 ಗಾಡಿ ಇದೆ. ಎಷ್ಟು ಸಂಬಳ ಎಷ್ಟು ಕೊಡ್ತಾರೆ? 20,000. 20,000. 5 ಗಾಡಿ ಇದೆ. ಎಲ್ಲೆಲ್ಲಿದೆ 5 ಗಾಡಿ? ಇಲ್ಲಿ ಇಲ್ಲಿ ಒಂದ್ ಗಾಡಿ ಮಲ್ಲೇಶ್ವರಂ, MG ರೋಡ್. MG ರೋಡ್ ದೊಡ್ಡ ಕುಳ್ಳಾನೆ ಅಲ್ವಾ? ಎಲ್ಲಿರೋದು ನೀವು? ಎಲ್ಲಿರೋದು? ಶ್ರೀರಾಮ್ಪುರ. ಶ್ರೀರಾಮ್ಪುರಂ. ಬಾಡಿಗೆ ಮನೆನಾ? ಬಾಳಗರ್. ಎಷ್ಟು ಬಾಡಿಗೆ ಎಷ್ಟು ಕೊಡ್ತೀರಾ? 10,000. 10,000. ಎಷ್ಟು ಜನ ಇದ್ದೀರಾ ಹುಡುಗರು? 5 ಜನ. 5 ಜನ ಇದ್ದೀರಾ? ಇದು BBMP ತೆಗೆಯಕ್ಕೆ ಕೇಳಿದ್ರು ತಾನೆ? ನೋಡಿ, ಬಿಹಾರಿಂದ ಬಂದಿದ್ದಾರೆ ಇವ್ರ ಓನರ್. 5 ಗಾಡಿ ಇದೆ ಅಂತಿದ್ದಾರ, MG ರೋಡ್ ನಲ್ಲೂ ಇದೆ ಅಂತೆ. ಫುಟ್ಪಾತ್ ಪಾದಚಾರಿಗಳನ್ನ ಖಾಲಿ ಮಾಡಿಸೋದಕ್ಕೆ ಹೇಳಿದ್ರು ಕೂಡ ಎಷ್ಟು ಬಂಡಧೈರ್ಯ ನೋಡಿ ಇವ್ರು. ನಮ್ ಕನ್ನಡಿಗರೆಲ್ಲ ತೆಗ್ದು ಬಿಟ್ಟಿದ್ದಾರೆ, ಇವ್ರಿಗೆ ಬಂಡಧೈರ್ಯ. ಮೇಡಮ್, ಇವಾಗ ನಿಮ್ದು ಅಂಗಡಿ ಇತ್ತಲ್ಲ? ಸರ್, ಇಲ್ಲೇ ಹಾಕೋದು. ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ, ತಿನ್ನೋದೇನಾರ ಮಾಡ್ತೀನಿ. ಎಷ್ಟು ವರ್ಷದಿಂದ? ನಾನು 13 ವರ್ಷದಿಂದ ಮಾಡ್ತಿದ್ದೀನಿ. ಇಲ್ಲಿ ಯೂಸ್ ಮಾಡ್ಕೊ ಬಂದೆ, ಹೊಟ್ಟೆಪಾಡು ನಡೀತಾ ಇಲ್ಲ. ಕಣ್ಣಲ್ಲಿ ನೀರ್ ಹಾಕೊಂಡ್ ಕೂತಿದ್ದೀನಿ. ಲೋನ್ ಕಟ್ಬೇಕು, ಹೊಟ್ಟೆಗಿಲ್ಲ, ಬಾಡಿಗೆ ಕಟ್ಬೇಕು. ಅಲ್ಲೋಗಿ ಮೀಟಿಂಗ್ ಮುಗಿಸ್ಕೊಂಡ್ಬಂದು ಇಲ್ಲಿ ಕೂತಿದ್ದೀನಿ ಬೇಜಾರಾಗಿ. ಏನ್ ಮಾಡೋಣ? ಎಲ್ಲಿ ಸರ್, ಮಾತ್ರೆಗಳು ನುಂಗಕ್ ದುಡ್ಡಿಲ್ಲ ಸರ್. ಹೌದು ಸರ್, ನನ್ಗೆ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ. ನಮ್ಗೆ ಯಾರು ಆಶ್ರಯ ಇಲ್ಲ. ನಾವು ದುಡಿದ್ರೆ ಹೊಂಟು ದುಡಿದಾರಿಲ್ಲ. ಒಬ್ನೇ ಮಗ ಸರ್, ಓದ್ತಿದ್ದಾನೆ. ಈಗ SLC ಓದ್ತಿದ್ದಾನೆ. ಬಾಡಿಗೆ ಸರ್ 8,000. ಇಲ್ಲ, ನಮ್ ಜೀವನನೇ ಇಲ್ಲ. ಇಲ್ಲ ಸಾಯ್ಬೇಕು, ಇಲ್ಲ ಬದುಕ್ಬೇಕು. ಕೂತ್ಕೊಂಡಿದೀವಿ. ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ಹೋಗಿ ಬಂದು ಮೀಟಿಂಗ್ ಮುಗಿಸ್ಕೊಂಡ್ ಕೂತಿದ್ದೀನಿ. ನಾಳೆ ಏನೋ ಹೇಳ್ತಾರೆ ಅಂತ ಹೇಳ್ತಾವ್ರೆ. ಹ್ಞೂ ಸರ್, ಇದೆ ಸರ್, ಇಲ್ಲ ಅಂತ ಹೇಳಿಲ್ಲ. ಆ ಕಾಲದಿಂದ 35 ವರ್ಷ 45 ವರ್ಷದಿಂದ ಮಾರ್ಕ ಬರುವಾಗ ಪಾದಚಾರಿಯವ್ರಿಗೆ ಪ್ರಾಬ್ಲಮ್ ಆಗಿರ್ಲಿಲ್ವಾ ಸರ್? ಈಗ ರೀಸೆಂಟ್ ಆಗಿ ಆಗ್ಬಿಡ್ತಾ ಸರ್? ಅವಾಗ ಕಾನೂನು ಇರ್ಲಿಲ್ವಾ ಸರ್? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ? ಅವಾಗ್ಲೇ ಎಬ್ಬಿಸ್ಬಿಡ್ಬೇಕಾಗಿತ್ತು. ಪಾದಚಾರಿಯವ್ರಿಗೆ ತೊಂದರೆ ಆಗುತ್ತೆ ಅಂತ ಅವಾಗ್ಲೇ ಎತ್ತಿಸ್ಬೋದಾಗಿತ್ತು. ಈಗ ನಡಂತರದಲ್ಲಿ ಏನು 35 ವರ್ಷದಿಂದ ಬಿಟ್ಟಿದ್ದೀರಾ, ಮಾಡ್ತಿದ್ದಾರೆ. ಹೊಟ್ಟೆಪಾಡು ನಡೀತಾ ಇದೆ. 5 ಕ್ರಾಸಿಂದ 18ನೇ ಕ್ರಾಸ್ವರೆಗೂ. ಈಗ ಸ್ಪೆಷಲ್ ಆಗಿ ಹೆಂಗ್ ಬಂತು ಪಾದಚಾರಿಯವ್ರಿಗೆ ರೂಲ್ಸು? ಪಾರ್ಕ್ ಇದೆಯಲ್ಲ ಸರ್, ಅವ್ರಿಗೆ ವಾಕ್ ಮಾಡಕ್ಕೆ ಪಾರ್ಕ್ ಇದೆ, ಹೋಗ್ಬೋದು, ವಾಕ್ ಮಾಡ್ಬೋದು, ಕುತ್ಕೋಬೋದು, ಎಲ್ಲ ಅನುಕೂಲನೂ ಇದೆ. ಫುಟ್ಪಾತಲ್ಲೇ ಓಡಾಡ್ಬೇಕಾ ಪಾದಚಾರಿಯವರು? ಹೋಗೋರು ಪರ್ಚೇಸಿಂಗ್ ಮಾಡೋರು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಚೀಪಾಗಿ ಸಿಗುತ್ತೆ ಅಂತ ಬರ್ತಾರೆ. ಅಂಗಡಿಗಳಲ್ಲೇ 1,000 ರೂಪಾಯಿ ಕೊಟ್ಟು ತಗೋಬೇಕು. ನಾವು 20 ರೂಪಾಯಿ 30 ರೂಪಾಯಿ ಲಾಭ ಇಕ್ಕ ಮಾರ್ತೀವಿ. 1,000 ರೂಪಾಯಿ ಇಟ್ಕೊಂಡು ಮಾರಲ್ಲ ನಾವು. ನಮ್ಗೆ ಹೊಟ್ಟೆಪಾಡಿಗೆ ಏನು ನಡೆಯುತ್ತೆ ಅದನ್ನ ಇಟ್ಕೊಂಡು ಮಾರ್ತೀವಿ. ಅವ್ರು ಅದಕ್ಕೋಸ್ಕರ ನಮ್ಮ ಹತ್ರಕ್ಕೆ ಬರ್ತಾರೆ ಜನ, ಅಂಗಡಿಗೆ ಹೋಗಲ್ಲ ಜಾಸ್ತಿ. ಏನಕ್ಕೋಸ್ಕರ ಮಾಡ್ತಾವ್ರೋ ಗೊತ್ತಿಲ್ಲ ಸರ್. ಮಾತ್ರ ಶಾಪ ಮಾತ್ರ ಒಳ್ಳೇದಲ್ಲ ಅವ್ರಿಗೆ. ಎಷ್ಟು ಜನ ಶಾಪ ಸರ್. ಸಿಟಿ ಮಾರ್ಕೆಟಿಂದ ಹಿಡ್ದು ಪ್ರತಿ ಒಬ್ರು ಹೊಟ್ಟೆ ತಣ್ಣೀರು ಬಟ್ಟೆ ಹಾಕೊಂಡು ಮಕ್ಕಳು ಮರಿಗೆ ಊಟ ಇಲ್ಲ, ಬಾಡಿಗೆ ಕಟ್ಬೇಕು ಸರ್. ಓನರ್ ಸುಮ್ಮನೆ ಇರ್ತಾರ ಸರ್? ಪಾದ್ರೆ ಸಂಬಂಧ ತೆಗ್ದು ಆಚೆ ಎಲ್ಗೋಗ್ಬೇಕು ಸರ್ ನಾವು? ಯಾರು ಜೀವನ ಮಾಡ್ಬೇಕು? ಪಾದೇದಾರಿ ಅವತ್ತೇ ನೀನು ಹಾಕ್ದಾಗ ಪೂರ್ತಿ ಎತ್ತಿಸ್ಬೇಕಾಗಿತ್ತು. ಕಾನೂನು ಪ್ರಕಾರ ಪಾದೇದಾರಿಯವ್ರಿಗೆ ತೊಂದರೆ ಆಗುತ್ತೆ ಅಂತ. ನಡಂತರದಲ್ಲಿ ಏನು ಸರ್ 35 ವರ್ಷ ಆದ್ಮೇಲೆ ನೀನು ಫುಟ್ಪಾತ್ ತೆರವು ಮಾಡು ಅಂತ ಹೇಳ್ತಿರೋದು? ಏನಕ್ಕೋಸ್ಕರ? ನಿಮ್ಮ ರಾಜಕೀಯಕ್ಕೋಸ್ಕರ ಬಡವ್ರ ಬಗ್ರನ್ನ ಬಲಿ ಕೊಡಬೇಡಿ. ನಾನು ಕೇಳ್ಕೊಳ್ಳೋದು ಇಷ್ಟ, ದಯವಿಟ್ಟು ದಯಮಾಡಿ ದುಡಿಯೋಕ್ಕೆ ದಾರಿ ಮಾಡ್ಕೊಡ್ರಿ. ನಿಮ್ಮ ಹತ್ರ ಏನು ಭಿಕ್ಷೆ ಎತ್ತುತ್ತಾ ಇಲ್ಲ ನಾವು ದುಡ್ದು ನಾವು ಬದುಕ್ತೀವಿ. ನಿಮ್ಗೆ 2,000ನೂ ಬೇಡ, ನಿಮ್ಮ ಓಟು ಬೇಡ, ನಮ್ಗೇನು ಬೇಡ, ನಮ್ಗೆ ಬದುಕಾಕ್ಬಿಡ್ರಿ.
ರೇಷನ್ ಕೊಡ್ತಾ ಇದೀನಿ ಅಂತ ಒಬ್ಬ ಅಮ್ಮನಿಗೆ ಪಾಪ ಹೇಳ್ಕೊಂಡ್ರು. 10 kg ಅಕ್ಕಿ ಕೊಡ್ತಾ ಇದೀವಿ, 2,000 ಕೊಡ್ತಾ ಇದೀವಿ, ಜೀವನ ಮಾಡ್ಲಿ ಅಂತ ಹೇಳಿದ್ರಲ್ಲ. ಅಷ್ಟ್ರಲ್ಲಿ ಜೀವನ ಮಾಡಕ್ಕಾಗುತ್ತಾ? ಮಕ್ಳನ್ನ ಓದ್ಸಕ್ಕಾಗುತ್ತಾ? ಬಾಡಿಗೆ ಕಟ್ಟಕ್ಕಾಗುತ್ತಾ? ಕರೆಂಟ್ ಬಿಲ್ ಕಟ್ಟಕ್ಕಾಗುತ್ತಾ? ಏನ್ ಮಾಡಿದಿರಿ? ಇವಾಗ ಎಲ್ಲ ಕಿತ್ಕೊಂತ ಇದೆಯಲ್ಲ. ಯಾವ ದುಡ್ಡು ಹಾಕಿದ್ಯಾ ನೀನ್ ಬ್ಯಾಂಕಲ್ಲಿ? ಹಾಕಿಲ್ಲ ಯಾವ ದುಡ್ಡುನು. ನಾನು ಪ್ರೂಫ್ ಕೊಡ್ತೀನಿ ಬೇಕಾರೆ. ಯಾವ ದುಡ್ಡು ಬಂದಿಲ್ಲ. ರೇಷನ್ 5 kg ಕೊಡ್ತಾರೆ, ಗೊತ್ತಾ ಇಲ್ಲ ಸರ್? 3-4 ತಿಂಗಳಿಂದ ಬರ್ತಾ ಇಲ್ಲ. 5 kg ಅಕ್ಕಿ ಕೊಡ್ತಾರೆ, 5 kg 3 kg ರಾಗಿ ಕೊಡ್ತಾರೆ ಒಬ್ರಿಗೆ. ರೇಷನ್ ಕಾರ್ಡ್ ನನ್ನ ಹತ್ರ ಇದೆ, ನಾನು ತರೋಳು, ನನಗೆ ಗೊತ್ತು. ಒಬ್ರಿಗೆ 5 kg ಅಕ್ಕಿ, 3 kg ರಾಗಿ. ಅದ್ರಲ್ಲಿ ಜೀವನ ಮಾಡಾಗುತ್ತಾ? ಬಾಡಿಗೆ ಯಾರು ಕಟ್ತಾರೆ? ನನ್ನ ಮೆಡಿಸಿನ್ಗೆ ಯಾರು ಕೊಡ್ತಾರೆ? ನಮ್ಮ ಮಕ್ಳು ಓದ್ಸಕ್ಕೆ ಯಾರು ಕೊಡ್ತಾರೆ? ನಾವು ದುಡಿದ್ರೆ ಉಂಟು, ದುಡಿದಾರೆ ಇಲ್ಲ. ಏನಕ್ಕೋಸ್ಕರ ನೀವ್ ಏನ್ ಮಾಡ್ಕೊಳ್ಳೋ? ದಯವಿಟ್ಟು ದಯ ಮಾಡಿ ನೀವು ನಮ್ಮನ್ನ ನೀವು ಮಕ್ಳು ಅನ್ಕೊಂಬಿಟ್ಟು ನಮ್ಗೆ ದುಡಿಯಕ್ಕೆ ದಾರಿ ಮಾಡ್ಕೊಟ್ಬಿಡ್ರಿ. ಇಷ್ಟು ಮಾತ್ರ ಹೇಳ್ಬಲ್ಲೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ನಿಮ್ಗೆ ತೋರ್ಸಿದ್ವಲ್ಲ ಈ ದೃಶ್ಯಗಳಲ್ಲಿ ನೋಡಿದ್ರೆ, ಒಂದ್ ಕಡೆ ಫುಟ್ಪಾತ್ ತುಂಬಾ ಈಗ ಓಡಾಡೋದಕ್ಕೆ ತುಂಬಾ ಅನುವು ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ್ರು ಕೂಡ ಕೆಲವರು ಬದುಕು ಈ ರೀತಿ ಮೂರಾಬಟ್ಟೆ ಆಗಿರುವಂತದ್ದು. ಇನ್ನೂ ಕೆಲವೊಂದು ಏನಂದ್ರೆ, ಈ ಬಿಹಾರಿಂದ ಬಂದಿರೋಂಥವ್ರು 5-6 ಗಾಡಿ 10 ಗಾಡಿ ಈ ತರ ಹುಡುಗರನ್ನ ಬಿಟ್ಟು ಬಿಸ್ನೆಸ್ ಮಾಡೋವಂಥದ್ದು, ಇದು ಕೂಡ ಆಗ್ಬಾರ್ದು, ಅಕ್ರಮ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಇನ್ನ ನಿಮ್ಗೆ ಏನ್ ಈ ಮಲ್ಲೇಶ್ವರಂನ ಈ ಪಾದಚಾರಿ ಮಾರ್ಗ ಹೆಂಗಿದೆ ಅನ್ನೋದನ್ನ, ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಜೊತೆ ಈ ಟೈಮ್ ಆಗ್ಬಿಟ್ರೆ ಜನಜಂಗುಳಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದ್ರು. ರೋಡ್ ಮೇಲೆ ಓಡಾಡೋದು, ಕಾಲಿಡೋದಕ್ಕೂ ಕೂಡ ಜಾಗ ಇರ್ತಾ ಇರ್ಲಿಲ್ಲ. ಬಟ್ ಇವತ್ತು ಹಂಗಿಲ್ಲ, ಪರಿಸ್ಥಿತಿ ಬೇರೆ ಇದೆ. ಕೃಷ್ಣ ಬೈರೇಗೌಡರು ಮಾಡಿರೋಂಥದ್ದು ಎಲ್ಲ ಒಂದ್ ಕಡೆ ಒಳ್ಳೆ ಉತ್ತಮ ಕೆಲಸ ಅಂತ ಹೇಳಿ ಒಂದಷ್ಟು ಪ್ರತಿಕ್ರಿಯೆ ಬಂದ್ರೆ ಸಾರ್ವಜನಿಕವಾಗಿ. ಇನ್ನೂ ಒಂದಷ್ಟು ವ್ಯಾಪಾರಿಗಳು ಇದಕ್ಕೆ ವಿರೋಧ ಕೂಡ ಮಾಡ್ತಾ ಇರೋಂಥದ್ದು. ಸೊ ಏನು ಮಾಡಕ್ ಆಗೋದಿಲ್ಲ. ಒಂದು ಕೆಲಸ ಮಾಡ್ಬೇಕಂದ್ರೆ ಪರ ವಿರೋಧ ಎರಡೂ ಕೂಡ ಇರುತ್ತೆ. ನೀವು ಆಗ್ಲೇ ನೋಡಿದಾಗೆ ಆ ಬಿಹಾರಿಂದ ಬಂದಿರೋಂಥ ಒಬ್ಬ ಅಂದ್ರೆ ಯಾರನ್ನೋ ಒಂದು 20 ಜನನ ಹುಡುಗರ್ನ ಹಾಕ್ತಾನೆ ಬೆಂಗಳೂರಿನಲ್ಲಿ, ಹೊಟ್ಟೆಪಾಡಿಗೆ ಮಾಡ್ಕೊಳ್ಳೋದೇ ಬೇರೆ. ಬಟ್ ಹಿಂಗೆ ರಸ್ತೆಗಳಲ್ಲಿ ಬಿಟ್ಟು ಬಿಸ್ನೆಸ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಹುಂಬತನ ಅಂತ ಹೇಳ್ಬೋದು. ಅದರಲ್ಲಿ ನೀವು ಈ ಎದುರುಗಡೆ ಏನ್ ವಿಜುವಲ್ಸ್ ನೋಡ್ತಾ ಇದ್ರಲ್ಲ, ಇವರು ಕೂಡ ಬಂಡಧೈರ್ಯ ಮಾಡಿರೋಂಥ ನನ್ನ ಮಕ್ಳ. ಇವ್ರನ್ನು ನೋಡಿ, ಇವರೆಲ್ಲ ಬಿಹಾರಿಗಳು. ಇವ್ರದ್ದು ಇಲ್ಲಿ ಓಟ್ ಇರೋದಿಲ್ಲ, ಬಟ್ ಇಲ್ಲೆಲ್ಲ ಕೂಡ ಸವಲತ್ತು ಬೇಕು. ಈ ರೀತಿ ಫುಟ್ಪಾತ್ನ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಅವ್ರು ಮಾತನಾಡಿಸಿದ್ರು ಪ್ರಯೋಜನ ಇಲ್ಲ, ಕನ್ನಡ ಅಂತೂ ಬರೋದಿಲ್ಲ. ದುರಂತ ಅಂತ ಹೇಳ್ಬೋದು ಇದನ್ನ. ಸೊ ಇದು ಅಸಲಿ ದೃಶ್ಯಗಳು. ಈಗ ಫುಟ್ಪಾತ್ ತೆರವು ಮಾಡಿದ್ರಲ್ಲ ಸರ್, ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಏನ್ ಅನ್ಸುತ್ತೆ? ಒಳ್ಳೇದ್ ಅನ್ಸುತ್ತಾ? ಅಥವಾ ಯಾಕಂದ್ರೆ ಇಲ್ಲಿ ಸಾಕಷ್ಟು ವ್ಯಾಪಾರ ಆಗ್ತಾ ಇತ್ತು, ಜನಜಂಗುಳಿ ಇತ್ತು, ಇದರಿಂದ ಒಳ್ಳೇದ್ ಅನ್ಸುತ್ತಾ? ಏನ್ ಅನ್ಸುತ್ತೆ? ನಾವ್ ಏನ್ ಎಲ್ಲರೂ ಒಳ್ಳೇದೆ, ಜನ ಓಡಾಡಕ್ಕೂ ಒಳ್ಳೇದೆ, ಬಡವ್ರು ಬಿಟ್ರು ಒಳ್ಳೇದೆ. ಆತರ ಸಾಕಷ್ಟು ಜನ ಬಿಹಾರಿಗಳು ಕೂಡ ಇದಾರಲ್ಲ ಇಲ್ಲಿ, ಇದಾರೆ. ಅವ್ರನ್ನ ಬಿಸ್ನೆಸ್ ಮಾಡಕ್ ಇಳಿಸಿ ಅವರೆಲ್ಲೋ ಇರ್ತಾರೆ ಓನರು. ನೀವು ಇಲ್ಲಿ ಅಂಗಡಿ ಹಾಕೊಂಡಿದ್ರಿ, ಓಕೆ. ಇನ್ನೂ ಒಂದಷ್ಟು ಜನ ತೊಂದರೆ ಕೊಡ್ತಾ ಇದ್ರ ಅಥವಾ ಹೆಂಗೆ? ಏನ್ ಅನ್ಸುತ್ತೆ? ಏನ್ ಗೊತ್ತಿಲ್ಲ ಸರ್, ಮುಂದೆ ಕೇಳಿ. ಇದು ನಿಮ್ಗೆ ಏನ್ ಅನ್ಸುತ್ತೆ ಈಗ ತೆಗ್ದಿರೋದು? ಸರ್ ಮಾಡಿದಾರೆ, ಒಳ್ಳೇದೆ. ನಾನು ಅದಕ್ಕೇನು ಸರ್ಕಾರ ವಿರುದ್ಧ ಹೋಗಲ್ಲ. ಅದು ಬಡವ್ರದ್ದು ಹೊಟ್ಟೆ ನೋಡ್ಬೇಕಲ್ಲ. ಈಗ ನೋಡಿ, ನನ್ನ ಮನೆಯಲ್ಲ, ನಾನೇ ಫುಟ್ಪಾತಿಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಮನೆಯಲ್ಲಿ 7 ಜನ ತಿನ್ನೋರು, 7 ಜನ ಒಬ್ರೇ ದುಡಿಯೋದು. ಈಗ 7 ಜನ ತಿನ್ನೋದು ಎಲ್ಲೋಗ್ಬೇಕು? ಈಗ ಸಾಲ ಕೊಡೋರು ಸಾಲ ಕೊಡ್ತಾರ? ಕೊಡಲ್ಲ. ಅಪ್ಪ ಫುಟ್ಪಾತ್ ಇಲ್ಲ, ನಿಂಗೆ ಸಾಲ ಇಲ್ಲಿಂದ ಕೊಡ್ತೀನಿ ಅಂತಾರೆ. ಈಗ ಅವರು ಗೌರ್ಮೆಂಟ್ ಯೋಚನೆ ಮಾಡ್ಬೇಕು. ಪಾಪ ಬಡವ್ರು ಎಲ್ಲಿ ಹೋಯ್ತಾರೆ, ಎಲ್ಲಿ ಮಾಡ್ಬೇಕು? ಸ್ವಲ್ಪ ರಿಲೀಸಲ್ಲಿ ಮಾಡಿ ಸ್ವಲ್ಪ ಸೈಡಿಗೆ ಹಾಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನೀವ್ ಹೇಳಿ, ನಾವ್ ಎಲ್ಲಿ ಹೋಗ್ಬೇಕು ಹೇಳಿ ಸರ್? ನನ್ಗೇನು ಆಸ್ತಿ ಇದೆಯಾ, ಇಲ್ಲ ಸ್ವಂತ ಮನೆ ಇದೆಯಾ, ಏನೋ ಇದೆಯಾ? ಇಲ್ವಲ್ಲ ಅಂತ ಏನಿಲ್ವಲ್ಲ. ನಾವು ಮಾಡೋರಿಗೆ ಫುಟ್ಪಾತಿಲಿ ವ್ಯಾಪಾರ ಸ್ವಲ್ಪ ಸೈಡ್ ಹಿಡ್ಕೊಂಡು ಅವಕಾಶ ಮಾಡ್ಕೊಟ್ರೆ ನಾವು ಕಂಪ್ಲೀಟ್ ಫುಟ್ಪಾತ್ ನೇ ಆಕ್ರಮಿಸ್ಕೊಂಡ್ಬಿಟ್ರೆ ಜನ ಓಡಾಡೋದಕ್ಕೆ ಆಗ್ತಾ ಇರಲಿಲ್ವಲ್ಲ? ನಮ್ಮವ್ರು ಮಾಡ್ತಾರೆ, ಇಲ್ಲ ಅಂತ ತಪ್ಪು. ಒಬ್ರು ತಪ್ಪು ಮಾಡ್ತಾರ ಅಂತ ಎಲ್ಲಾರು ತಪ್ಪು ಮಾಡ್ತಾರ ಫುಟ್ಪಾತಿಲಿ? ಹಂಗಲ್ಲ ಸರ್, ಯಾರೋ ಮಾಡ್ತಾರೆ, ಒಪ್ಕೊಂತೀನಿ. ಇಲ್ಲ, ಯಾರು ಈಚೆಂದ ಬಂದವ್ರು ಅವ್ರಿಗೆಲ್ಲ ಓಡಿಸ್ಲಿ. ಇಲ್ಲಿರೋರ್ನ ಬಿಡಿ, ಲೋಕಲ್. ನಾವ್ ಇಲ್ಲಿರೋರು ಕ್ಷೇತ್ರದಲ್ಲಿ ಇಲ್ಲೇ ಓಟ್ ಹಾಕೋದು. ನಮ್ಗಾದ್ರೂ ಬಿಡಿ, ಲೋಕಲ್ಗೆ. ಲೋಕಲ್ ಅವ್ರಿಗೆ ಬಿಡಿ ಅಂತೀರಿ. ಸೊ ಬಿಹಾರಿಯಿಂದ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂತವ್ರಿಗೂ ಓಡಿಸ್ಲಿ. ನಾವೇ ಅದಕ್ಕೆ ಸಹಾಯ ಕೊಡ್ತೀವಿ, ನಾವೇ ಹೆಲ್ಪ್ ಮಾಡ್ತೀವಿ. ಇಲ್ಲಿರೋರ್ಗು ಬಿಡ್ಲಿ, ಕರ್ನಾಟಕ ಅವ್ರಿಗೆ. ಈಚೆಯಿಂದ ಬಂದವ್ರಿಗೆ ಅವ್ರಿಗೆ ಓಡಿಸ್ಲಿ. ಅದಕ್ಕೆ ನಾವೇ ಸಹಕಾರ ಕೊಡ್ತೀವಿ ಜೊತೆ ಸರ್ಕಾರ ಜೊತೆಗೆ. ಏನಾದ್ರು ಕೇಳಿದ್ವಿ ನಾವು, ಇಲ್ಲ ಅಧಿಕಾರಿ ಕೇಳಿ ನಾವು ಅಧಿಕಾರ ನಮ್ಗೆ ಎಲ್ಲಿ ಸಿಗ್ತಾರೆ ಸರ್ ಕೇಳಕ್ಕೆ, ಮಾತಾಡಕ್ಕೆ? ನಾವು ಕೇಳ್ಬೇಕಂದ್ರೆ ಮೀಡಿಯಾ ಮುಖಾಂತರನೇ ಕೇಳ್ಬೇಕು. ನಮ್ಗೆ ಬೇರೆ ದಾರಿ ಇಲ್ಲ, ಬೇರೆ ಅವಕಾಶ ಇಲ್ಲ. ಹೇಳಿ, ನಾವು ಎಲ್ಲಿ ಹೋಗ್ಬೇಕನ್ನ ಹೇಳಿ ಸರ್? ನಮ್ಮ ಮನೇಲಿ ತಿನ್ನೋರು ಈ ಜನ ಇದ್ದಾರೆ, ನಾವು ಎಲ್ಲಿ ಸಾಕ್ಬೇಕು, ಎಲ್ಲಿಂದ ಕಾಸು ತರಬೇಕು? ನಾನು ಇಲ್ಲಿ 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ನಾನು ಎಲ್ಲಿ ಹೋಗ್ಲಿ ಹೇಳಿ ನೀವೇ? 700, 600, 800 ಆ ಥರ ಆಗುತ್ತೆ. ಒಂದೊಂದು ದಿನ 300 ಆಗುತ್ತೆ, ಒಂದಿನ 400 ಆಗುತ್ತೆ. ನಾವು ಎಲ್ಲಿ ಹೋಗೋಣ ಹೇಳಿ ಸರ್? ನಾವು 800 ರೂಪಾಯಿ ಬರೋದಲ್ಲಿ ಆ ಮನೆ ತೊಗೊಂಡು ಕೊಡ್ತೀವಿ, 100 ರೂಪಾಯಿ ನಾವು ಇಟ್ಕೊಂತೀವಿ, 700 ರೂಪಾಯಿ ಮನೆ ಕೊಡ್ತೀವಿ. ಅದ್ರಲ್ಲಿ ಏನೋ ಊಟ ಮಾಡ್ತೀವಿ. ಏನ್ ನೋಡಿ, ಅಂತ ಜೇಬಿಗೆ ಕಾಸಿಲ್ಲ, ನಾವು ಎಲ್ಲಿ ಹೋಗೋಣ ಸರ್? ನಾನು ಚಿಲ್ಲರೆ ಅಂಗಡಿಲಿ ಸಾಲ ಇಸ್ಕೊಂತಾ ಇದ್ದೀನಿ. 8 ದಿನ ಅಂತ ಸಾಲ ಇಸ್ಕೊಳಕ್ಕಾಗುತ್ತೆ ಸರ್? 8 ದಿನ ತಿನ್ನಕ್ಕಾಗುತ್ತೆ ಸರ್ ಸಾಲ ಇಸ್ಕೊಂಡ್ಬಿಟ್ಟು? ಇವತ್ತಿಲ್ಲ ನಾಳೆ ಕೊಳ್ಳೇಬೇಕಲ್ಲ.
ಅವ್ನು ನಾಳೆ ದಿವಸ ಕಾಸು ಕೇಳೋಣ, ನಾವು ಎಲ್ಲಿ ಹೋಗೋಣ ಸರ್? ಯಾರು ಕೇಳೋಣ? ಸರ್ಕಾರ ಕೇಳೋಣ ಇಲ್ಲ ಬಡ್ಡಿಯವ್ರು ಕೇಳೋಣ? ಕಾಸು ಕೊಡಿ ಅಂತ ಯಾರಿಗೂ ಕೇಳೋಕೆ ದಾರಿ ಇರಲ್ಲ. ಪೊಲೀಸರು ಕೇಳಿದ್ರೆ ನಮ್ಗೆ ಕೇಳಬೇಡಿ ಸರ್, ದೊಡ್ಡವ್ರನ್ನ ಕೇಳಿ ಅಂತಾರೆ. ದೊಡ್ಡವ್ರು ಕೇಳಿದ್ರೆ ನಮ್ಗೆ ಕೇಳಬೇಡಿ, ಗೌರ್ಮೆಂಟ್ ಮಾಡಿದಿರೋದು ಅಂತಾರೆ. ನಾವು ಯಾರು ಹೋಗಿ ಕೇಳೋಣ ಸರ್? ಇದು ಇರೋಂತ ವಾಸ್ತವತೆ. ಅಂದ್ರೆ ಅವರು ಕಷ್ಟ ಅವ್ರು ಹೇಳ್ಕೊಳ್ತಾರೆ. ಬಟ್ ಏನೇ ಆದ್ರೂ ಬೆಂಗಳೂರು ಎಲ್ಲ ಒಂದ್ ಕಡೆ ಈಗ ಸ್ವಚ್ಛ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ಎಂಟೈರ್ ಫುಟ್ಪಾತ್ ಅನ್ನ ಆಕ್ರಮಿಸ್ಕೊಂಡ್ಬಿಡ್ತಾ ಇದ್ರು. ಇಲ್ಲೊಂದು ಈ ಫುಟ್ಪಾತ್ ರೋಡು, ಪಾಪ ಇಲ್ಲೊಬ್ಬ ನಿಂತ್ಕೊಂಡಿದ್ದಾನೆ. ಬನ್ನಿ ಚೇಪೆಕಾಯಿ ಎಷ್ಟು ರೇಟ್ ಕೇಳೋಣ. ಎಷ್ಟು ಕೆಜಿ? ಕೆಜಿ 100 ರೂಪಾಯಿ. ಏನ್ ಕನ್ನಡ ಬರುತ್ತೆ? ಕನ್ನಡದವ್ರಿಗೆ ಕನ್ನಡ ಕೇಳ್ತಿರಲ್ಲ ನೀವು. ಸೂಪರ್. ಇದು ಅಂಗಡಿ ಎತ್ತಿಸ್ಲಿಲ್ವಾ ನಿಮ್ದು? ಎತ್ತಿಸೋರ ಅವ್ರಿಗೆ ಇಲ್ಲ, ಅದಕ್ಕೆ ಹಾಕೊಂಡಿದೀವಿ ಅಷ್ಟೇ. ಯಾರಿಲ್ಲ? ಪೊಲೀಸ್ ಇಲ್ಲ, ಅದಕ್ಕೆ. ಬಂದ್ರೆ ತಳಿಸ್ತಾರೆ, ತಳಕ ಹೋಗ್ಬೇಕು. ಕರ್ಕೊಂಡು ಹೋಗ್ತಾ ಇರೋದೆ. ಏನ್ ಇದರಿಂದ ತೊಂದ್ರೆ ಆಯ್ತಾ? ಏನಾಯ್ತು? ಎಲ್ರಿಗೂ ತೊಂದ್ರೆ ಆಗೈತೆ, ಏನ್ ಮಾಡಾಗೈತೆ ಎಲ್ಲ. ಓಡಾಡೋ ಜಾಗದಲ್ಲಿ ಹಾಕೊಂಡ್ಬಿಟ್ಟಿದ್ರೆ ನೀವು ಜನಗಳು ತೊಂದ್ರೆ ಆಗ್ತಾ ಇಲ್ವಾ? ಜನಗಳು ತಿರ್ಗಾಡ್ತಾರೆ. ವ್ಯಾಪಾರ ಮಾಡೋರ್ಗು ಈಗ ತೊಂದ್ರೆ ಐತೆ ಅಲ್ವಣ. ಈಗ ದುಡ್ಕ ತಿನ್ನೋರು ಡೈಲಿ 500 1000 ಹೆಂಗೋ ಸಂಪನ್ನ ಮಾಡ್ಕೊಡ್ರು. ಅವ್ರಿಗೆಲ್ಲ ನೋಡಿ 1 ರೂಪಾಯಿ ಇದಿಲ್ಲ. ಈಗ ಎಲ್ಲ ಊರೂರ್ ಕಡೆ ಹೊಂಟವ್ರೆ, ಅವ್ರಿಗೂ ಕಷ್ಟ ಇರ್ತವೆ, ಎಲ್ರಿಗೂ ಕಷ್ಟ ಇರ್ತವೆ. ನಾನ್ ಅಂಗಡಿ ಹಾಕೊಂಡಿದೀನಿ, ಹುಡ್ಗಂಗ್ ನಾನು ಸಂಬಳ ಕೊಡ್ಬೇಕು ಡೈಲಿ. ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು. ಮನವಿ ಏನ್ ಮಾಡ್ಕೊಂತೀರಾ? ಹಾ? ಮನವಿ ಏನ್ ಮಾಡ್ತೀರಾ ಸರ್ಕಾರಕ್ಕೆ? ಸರ್ಕಾರ ಕೇಳಿ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾರು ಜಾಗ ಕೊಡ್ಸ್ಲಿ, ಇಲ್ಲಾಂದ್ರೆ ನಮ್ ಈ ಜಾಗ ಇಲ್ಲೇ ಬಿಟ್ಕೊಳ್ಳಿ ಅಷ್ಟೇ. ಅಂದ್ರೆ ನೋಡಿ, ಫುಟ್ಪಾತ್ ಸಾಕಷ್ಟು ಜನ ಪಾದಾಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಸೊ ಈಗ ತೆರವು ಆಗಿರುವಂತದ್ದು ಎಲ್ಲ ಒಂದ್ ಕಡೆ ನೋಡಿ. ಇಲ್ಲಿ ಕಾಣ್ತಾ ಇರುವಂತ ಇವರೆಲ್ಲ ಇದರಲ್ಲ, ಇವಾಗ ಒಂಥರ ನಿರುದ್ಯೋಗ ಸಮಸ್ಯೆ ಬಹುಶಃ ಇವ್ರು ಕಾಡ್ತಾ ಇರುವಂತದ್ದು. ಇವರೆಲ್ಲರೂ ಕೂಡ ಫುಟ್ಪಾತ್ ನಲ್ಲಿ ಹಾಕೊಂಡಿದ್ದಂತ ವ್ಯಾಪಾರಿಗಳು. ಈಗ ಅವರೆಲ್ಲ ಕಾಯ್ತಾ ಇದ್ದಾರೆ, ಸರ್ಕಾರ ಏನಾದ್ರೂ ಬೇರೆ ಹೊಸ ರೂಲ್ ತರ್ಬೋದಾ, ಅಥವಾ ಗೌರ್ಮೆಂಟ್ ಕಡೆಯಿಂದ ಅಥವಾ ಮಿನಿಸ್ಟ್ರು ಸರ್ಕಾರದಿಂದ ಏನಾದ್ರೂ ಸಡಿಲ ಆಗ್ಬೋದಾ, ಒಂದ್ ಸ್ವಲ್ಪ ರಸ್ತೆ ತೀರ ರಸ್ತೆನ ಆಕ್ರಮಿಸ್ಕೊಳ್ದೆ ಸ್ವಲ್ಪ ಫುಟ್ಪಾತ್ ನಲ್ಲೇ ಎಲ್ಲಾದ್ರೂ ಸೈಡ್ ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರ? ಈ ರೀತಿ ನಿರೀಕ್ಷೆಗಳು ಕೂಡ ಇರುವಂತದ್ದು. ಸೊ ಏನೇ ತೆರವು ಕಾರ್ಯಾಚರಣೆ ಮಾಡಿದ್ರು ಕೂಡ ಅಲ್ಲಲ್ಲಿ ನಾವು ಮಲ್ಲೇಶ್ವರಂನಲ್ಲಿ ಹೀಗೆ ಒಂದಷ್ಟು ಆಕ್ರಮಿಸ್ಕೊಂಡಿರುವಂತದ್ದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಟೋಟಲಿ ಹೇಳೋದಾದ್ರೆ ಒಂದೇ ಮಾತಲ್ಲಿ ಕೃಷ್ಣ ಬೈರೇಗೌಡರು ಮಾಡಿರುವಂತ ಈ ಒಂದು ಕೆಲಸ ಇದೆಯಲ್ಲ, ನಿಜಕ್ಕೂ ಒಳ್ಳೇದಂತ ಒಂದ್ ರೀತಿನಲ್ಲಿ ಅನ್ಸುತ್ತೆ. ನೋಡಿ, ಜನರು ಆರಾಮ್ಸೆ ಓಡಾಡ್ತಾ ಇದಾರೆ. ಯಾಕಂದ್ರೆ ಈ ರೋಡ್ ಇದೆಯಲ್ಲ, ಹಂಗೆ ಕ್ಯಾಮ್ರಾ ಪ್ಯಾನ್ ಮಾಡಿ, ಸಿಕ್ಕಾಪಟ್ಟೆ ಜನ ನಿಬಿಡ ಪ್ರದೇಶ ಇದು. ಜೊತೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುವಂತ ಏರಿಯಾ ಇದು, ಏನ್ ಮಲ್ಲೇಶ್ವರಂನ ಈ ಜಾಗ. ಸೊ ಜನಗಳು ಓಡಾಡೋದಕ್ಕೆ ಫುಟ್ಪಾತ್ ನಲ್ಲಿ ಜಾಗನೇ ಇರ್ಲಿಲ್ಲ. ಆ ಕಡೆ ಹೋದ್ರೆ ವೆಹಿಕಲ್, ಸೊ ವಾಹನಗಳು, ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಸಾಕಷ್ಟು ಪ್ರಕರಣಗಳು ಕೂಡ ನಾವು ನೋಡಿದ್ದೇವೆ ಈ ಹಿಂದೆ. ಬಟ್ ಈಗ ಫುಟ್ಪಾತ್ ಯಾವಾಗ ತೆರವು ಮಾಡಿದ್ರಲ್ಲ, ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಸ್ವಲ್ಪ ನಿರಾಳವಾಗಿ ಓಡಾಡ್ತಾ ಇದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಕ್ಕ ಫುಟ್ಪಾತ್ ಮೇಲೆ ಬಂದ್ಬಿಟ್ರಲ್ಲ? ಇಲ್ಲ, ನಾವು ಬೇಡ ಅಂದ್ರೆ ನಮ್ ಕಣ್ಣಿಗೆ ಕಾಣಿಸ್ಕೊಳ್ತೀವಿ. ಇಲ್ಲ ಹಿಂಗ್ ಇಳಿಸ್ಕೊಂಡು ಹೋಗ್ತಾ ಇದೀನಿ. ಈಗ ಏನ್ ಫುಟ್ಪಾತ್ ಮೇಲೆ ಗಾಡಿ ಪಾರ್ಕ್ ಮಾಡ್ತೀರಾ? ಇಲ್ಲ ಮಾಡಲ್ಲ. ಓಕೆ, ಈಗ ನಿಮ್ಗೆ ಏನ್ ಅನ್ಸುತ್ತೆ? ಫುಟ್ಪಾತ್ ತೆರವಾಗಿರುವಂತದ್ದು ಒಳ್ಳೇದ್ ಅನ್ಸುತ್ತಾ ಅಥವಾ ಹೇಗೆ ಅನ್ಸುತ್ತೆ? ಒಳ್ಳೇದೇ ಅನ್ಸುತ್ತೆ ಸರ್. ಒಳ್ಳೇದ್ ಅನ್ಸುತ್ತೆ. ಈ ಹಿಂದೆ ಓಡಾಡೋದು ಕೂಡ ಜನರಿಗೆ ಖುಷಿ ಆಗ್ತಾ ಇದೆ, ಆರಾಮಾಗಿದ್ಯಲ್ಲ ಅಂತ. ಆರಾಮಾಗಿದೆ. ಈ ಕೆಲವರು ಶಾಪ ಹಾಕೊಳ್ತಾ ಇದಾರಲ್ಲ ಇಲ್ಲಿರುವಂತ ವ್ಯಾಪಾರಿಗಳು, ಅಯ್ಯೋ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು ಸರ್ಕಾರ ಅಂತ ಹೇಳಿ, ಏನ್ ಹೇಳ್ತೀರಾ? ಅಂದ್ರೆ ಅವ್ರಿಗೆ ಮೇನ್ ರೋಡೇ ಏನಕ್ ಬೇಕು, ಬೇರೆ ಕಡೆ ಯಾಕೆ ಇಟ್ಕೊಳ್ತಾ ಇಲ್ಲ ಅಂತ ಅಷ್ಟೇ. ಇದೇ ರೋಡ್ ಏನಕ್ ಚೂಸ್ ಮಾಡ್ತಾ ಇದಾರೆ? ಮೇನ್ ರೋಡ್ ಬಿಟ್ಟು ಬೇರೆ ಯಾವ್ದನ್ನ ಮಾಡಿ ಅಂತ ನಿಮ್ಮ ಮೇನ್ ರೋಡ್ ಯಾಕೆ ಆವರಿಸ್ಕೋತಾ ಇದಾರೆ ಅವರೆಲ್ಲ? ನಾವೇನ್ ಬಡವರ್ನ ಬದುಕ್ಬೇಡಿ ಅಂತ ಹೇಳಲ್ಲ, ಆದ್ರೆ ಮೇನ್ ರೋಡ್ ಅನ್ನೇ ಕೇಳ್ತಾ ಇದಾರಲ್ಲ ಅವರು. ಹೇಗೆ ಇವಾಗ ಏನ್ ಅನ್ಸುತ್ತೆ ಈ ರೀತಿ ಖಾಲಿ ಇರುವಂತ? ಚೆನ್ನಾಗಿದೆ ರೋಡ್. ಚೆನ್ನಾಗಿದೆ.